ಎಲ್ಲರಿಗೂ ನಮಸ್ಕಾರ. ಈ ದಿನ ಮಂಡ್ಯ ಜಿಲ್ಲಾ ಸಮಾಜಶಾಸ್ತ್ರ ವೇದಿಕೆಯು ಪ್ರಸ್ತುತಪಡಿಸುತ್ತಿರುವ ದೃಶ್ಯ ಮಾಧ್ಯಮ ಬೋಧನೆಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಈ ದಿನ ಅಧ್ಯಾಯ 3 ಒಳಗೊಳ್ಳುವಿಕೆ ಕಾರ್ಯತಂತ್ರಗಳು, ಇದರ ಮುಂದುವರೆದ ಭಾಗ ಬುಡಕಟ್ಟು ಕಲ್ಯಾಣ ಕಾರ್ಯಕ್ರಮಗಳು, ಈ ವಿಷಯವನ್ನು ಮಾಡ್ತಾ ಇದ್ದೇನೆ. ಬೋಧನೆ ಮಾಡುತ್ತಿರುವವರು ಅಕ್ಷತಾ ಎಂ. ಸಮಾಜಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಶ್ರೀರಂಗಪಟ್ಟಣ. ಹಾಗೂ ಈ PPTಯನ್ನು ರಚಿಸಲು ಸಹಕರಿಸಿದವರು ಶ್ರೀಮತಿ ವೀಣಾ ಟಿ, ಪ್ರಾಂಶುಪಾಲರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ದುದ್ದ, ಹಾಗೂ ಶ್ರೀ ಬಸವರಾಜು MC, ಸಮಾಜಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ತಗ್ಗಾಳಿ, ಇವರು ಸಹಕರಿಸಿರುತ್ತಾರೆ. ವಿದ್ಯಾರ್ಥಿಗಳೇ, ನಾವು ಈ ಹಿಂದಿನ ತರಗತಿಯಲ್ಲಿ ಪರಿಶಿಷ್ಟ ಜಾತಿ ಬುಡಕಟ್ಟುಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದಂಥ ಸಾಂವಿಧಾನಿಕ ಕ್ರಮಗಳು, ಪರಿಶಿಷ್ಟ ಜಾತಿಗಳ ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ತಿಳ್ಕೊಂಡಿದ್ವಿ. ಈ ದಿನ ಬುಡಕಟ್ಟು ಕಲ್ಯಾಣ ಕಾರ್ಯಕ್ರಮಗಳು, ಪರಿಶಿಷ್ಟ ಬುಡಕಟ್ಟುಗಳು ಅಂತ ಏನು ಕರಿತೀವಿ, ಆ ಸಮೂಹಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾಗಿರುವಂತಹ ಕಾರ್ಯಕ್ರಮಗಳ ಬಗ್ಗೆ ತಿಳ್ಕೊಳ್ಳೋಣ. ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಪರಿಶಿಷ್ಟ ಬುಡಕಟ್ಟುಗಳ ಜನಸಂಖ್ಯೆ 8.61%, ಶೇಕಡಾ 8.61%. ಒಟ್ಟು ಜನಸಂಖ್ಯೆಯಲ್ಲಿ, ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ 10,43,00,000 ಜನರು ಈ ಸಮೂಹಕ್ಕೆ ಸೇರಿದ್ದಾರೆ. ಭಾರತದ ಒಟ್ಟು ಭೂಪ್ರದೇಶದಲ್ಲಿ ಶೇಕಡಾ 15% ಭೂಪ್ರದೇಶದಲ್ಲಿ ಪರಿಶಿಷ್ಟ ಬುಡಕಟ್ಟುಗಳು ವಾಸ ಮಾಡ್ತಾ ಇವೆ. ಇಂತಹ ಸಮೂಹಗಳು ಹೆಚ್ಚಾಗಿ ನಾಗರಿಕ ಸಮಾಜದ ಸೌಕರ್ಯಗಳಿಂದ ವಂಚಿತವಾಗಿವೆ ಅಂತೇಳಿ ಹೇಳ್ಬೋದು. ಈ ಸಮೂಹಗಳ ಅಭಿವೃದ್ಧಿ, ಕಲ್ಯಾಣ ಸಾಧಿಸೋದಕ್ಕೆ ಕಲ್ಯಾಣ ಕಾರ್ಯಕ್ರಮಗಳನ್ನು ಸಹ ಜಾರಿಗೊಳಿಸಲಾಗಿದೆ. ಮೊದಲಿಗೆ ಇಲ್ಲಿ ಆರ್ಥಿಕ ಕಾರ್ಯಕ್ರಮಗಳು ಅಂತ ಹೇಳಿದ್ದೀವಿ. ಮೊದಲಿಗೆ ಮುಖ್ಯವಾಗಿ ಸಾಂವಿಧಾನಿಕ ವಿಧಿಗಳ ಬಗ್ಗೆ ಒಂದ್ಸರಿ ಗ್ಲಾನ್ಸ್ ಮಾಡ್ಕೊಳ್ಳೋಣ. ಸಾಂವಿಧಾನಿಕ ಅಂಬೇಡ್ಕರ್ ರಚಿಸಿದಂತಹ ಸಂವಿಧಾನ ಏನಿದೆ, ಅದರಲ್ಲಿ ಹಲವಾರು ವಿಧಿಗಳನ್ನು ಸೇರಿಸುವ ಮೂಲಕ ಪರಿಶಿಷ್ಟ ಬುಡಕಟ್ಟುಗಳ ಒಂದು ರಕ್ಷಣೆಯನ್ನು ಮಾಡಲಾಗಿದೆ. ಪ್ರಮುಖವಾಗಿ ಹೇಳ್ತಾ ಹೋಗ್ತೀನಿ. 342ನೇ ವಿಧಿ, ಈ ವಿಧಿ ಪರಿಶಿಷ್ಟ ಬುಡಕಟ್ಟುಗಳ ಒಂದು ಉಲ್ಲೇಖವನ್ನು ಹೇಳುತ್ತೆ. 366ನೇ ವಿಧಿ ಆ ಬುಡಕಟ್ಟುಗಳ ವ್ಯಾಖ್ಯಾನವನ್ನು ಹೇಳುತ್ತೆ. ಹಾಗೆಯೇ ನಮಗೆಲ್ಲ ಗೊತ್ತಿರುವ ಹಾಗೆ 15, 16, 19 ಮತ್ತು ಬೇರೆ ಬೇರೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತಹ ವಿಧಿಗಳು ಏನಿದೆ, ಆ ಎಲ್ಲ ವಿಧಿಗಳು ಭಾರತದ ಎಲ್ಲ ನಾಗರಿಕರಿಗೂ ಸಹ ಸಮಾನವಾಗಿ ಅನ್ವಯ ಆಗುತ್ತೆ. ಹಾಗೆಯೇ 46ನೇ ವಿಧಿ ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟುಗಳಿಗೆ ಅಂತೇಳಿ ವಿಶೇಷವಾಗಿ ಇರುವಂತಹ ವಿಧಿ, ಅವರ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳನ್ನು ರಕ್ಷಣೆ ಮಾಡುವಂಥದ್ದು. 335ನೇ ವಿಧಿ ಪರಿಶಿಷ್ಟ ಜಾತಿ ಬುಡಕಟ್ಟುಗಳು ತಮ್ಮ ಸೇವೆಗಳು ಮತ್ತು ಉದ್ಯೋಗಗಳನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅವರು ಅಪೀಲನ್ನು ಮಾಡ್ಬೋದು. ಹಾಗೆಯೇ 330, 332ನೇ ವಿಧಿ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟುಗಳಿಗೆ ಜಾಗವನ್ನು ಮೀಸಲಾಗಿ ಇಡುವಂತಹದಕ್ಕೆ ಸಂಬಂಧಿಸಿದ್ದು. 243ನೇ ಡಿ ವಿಧಿ ಏನು ಸ್ಥಳೀಯ ಸಂಸ್ಥೆಗಳು ಅಂತ ಏನು ಹೇಳ್ತೀವಿ, ಪಂಚಾಯಿತಿಗಳು, ಅಲ್ಲೂ ಸಹ ಮೀಸಲಾತಿಯನ್ನು ನೀಡಬೇಕು ಅಂತೇಳಿ ಹೇಳ್ತವೆ. 338A ಉಪವಿಧಿ ಪರಿಶಿಷ್ಟ ಬುಡಕಟ್ಟುಗಳಿಗೋಸ್ಕರನೇ ಒಂದು ಕಮಿಷನನ್ನು ನೇಮಕ ಮಾಡಬೇಕು ಅಂತೇಳಿ ಹೇಳುತ್ತೆ. 164ನೇ ವಿಧಿ ಕೆಲವು ಪ್ರಮುಖ ರಾಜ್ಯಗಳಿಗೆ ವಿಶೇಷವಾದಂತಹ ಆದ್ಯತೆ ನೀಡಿರುವಂತಹದ್ದು. 164ನೇ ವಿಧಿ ಛತ್ತೀಸ್ಗಢ, ಜಾರ್ಖಂಡ್, ಮಧ್ಯಪ್ರದೇಶ, ಒಡಿಸ್ಸಾ ಈ ಭಾಗದಲ್ಲಿ ಇರುವಂತಹ ಪರಿಶಿಷ್ಟ ಬುಡಕಟ್ಟುಗಳ ಕಲ್ಯಾಣಕ್ಕೆ ಸಂಬಂಧಿಸಿದಂತೆ ವಿಶೇಷ ವಿಧಿ ಇದು. 371A ನಾಗಾಲ್ಯಾಂಡ್ ರಾಜ್ಯಕ್ಕೆ, 371B ಅಸ್ಸಾಂ, 371C ಮಣಿಪುರ, 371F ಸಿಕ್ಕಿಂ. 244ನೇ 1ನೇ ಉಪವಿಧಿ ಪರಿಶಿಷ್ಟ ಬುಡಕಟ್ಟುಗಳು ವಾಸ ಮಾಡುವಂತಹ ಜಾಗಗಳನ್ನು ಪರಿಶಿಷ್ಟ ಬುಡಕಟ್ಟು ಏರಿಯಾಗಳು ಅಂತೇಳಿ ಘೋಷಣೆ ಮಾಡ್ಬೋದು ರಾಷ್ಟ್ರಪತಿಗಳು. ಹೀಗೆ ಕೆಲವು ವಿಧಿಗಳನ್ನು ನಾವು ಗಮನಿಸಿದಾಗ ಪರಿಶಿಷ್ಟ ಬುಡಕಟ್ಟುಗಳ ರಕ್ಷಣೆಯನ್ನು ಸಂವಿಧಾನದಲ್ಲೇ ಮಾಡಲಾಗಿದೆ ಅಂತೇಳಿ ನಾವು ತಿಳ್ಕೊಬೋದು. ಎರಡನೇ ಅಂಶ ಪರಿಶಿಷ್ಟ ಬುಡಕಟ್ಟುಗಳ ಕಮಿಷನ್ ನೇಮಕ, ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್. 338ನೇ ವಿಧಿಗೆ 89ನೇ ತಿದ್ದುಪಡಿಯನ್ನು ಮಾಡಿ 2003ರಲ್ಲಿ ಈ ತಿದ್ದುಪಡಿಯನ್ನು ತರ್ತಾರೆ. 338A ಉಪವಿಧಿಯನ್ನು ಸೇರಿಸಲಾಗುತ್ತೆ. ಇದರ ಪ್ರಕಾರ ಅದುವರೆಗೂ ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟುಗಳಿಗೆ ಒಬ್ಬರೇ ಕಮಿಷನ್ ಇರ್ತಾಯಿದ್ರು. ಈ ವಿಧಿಯನ್ನು ತಂದು 338ನೇ A ಉಪವಿಧಿಯನ್ನು ತಂದು 2004ರಲ್ಲಿ ಪ್ರತ್ಯೇಕವಾಗಿ ಪರಿಶಿಷ್ಟ ಬುಡಕಟ್ಟುಗಳಿಗೋಸ್ಕರನೇ ಒಂದು ರಾಷ್ಟ್ರೀಯ ಆಯೋಗವನ್ನು ನೇಮಕ ಮಾಡಿದೆ. ಈ ಆಯೋಗದ ಅಧ್ಯಕ್ಷರನ್ನು ರಾಷ್ಟ್ರಪತಿಗಳು ನೇಮಕವನ್ನು ಮಾಡ್ತಾರೆ. ಹಾಗೆಯೇ ಈ ಆಯೋಗ ಪ್ರತಿ 3 ವರ್ಷಕ್ಕೊಮ್ಮೆ
ಆ ಅಧ್ಯಕ್ಷರನ್ನು ಸದಸ್ಯರನ್ನು ಬದಲಾಯಿಸುತ್ತೆ. ಮೂರನೆಯ ಅಂಶ ಬುಡಕಟ್ಟು ಕಾನೂನುಗಳು. ಏನು ಸಾಂವಿಧಾನಿಕ ವಿಧಿಗಳಿವೆ, ಆ ವಿಧಿಗಳಿಗೆ ಅನುಗುಣವಾಗಿ ಕೇಂದ್ರ ರಾಜ್ಯ ಸರ್ಕಾರಗಳು ಸಾಕಷ್ಟು ಕಾನೂನುಗಳನ್ನು ಈ ಬುಡಕಟ್ಟುಗಳ ರಕ್ಷಣೆಗೋಸ್ಕರ ತಂದಿವೆ. ಪ್ರಮುಖವಾಗಿ ಹೇಳಬೇಕಂದ್ರೆ ಪರಿಶಿಷ್ಟ ಜಾತಿ ಬುಡಕಟ್ಟುಗಳ ದೌರ್ಜನ್ಯ ಪ್ರತಿಬಂಧಕ ಕಾಯ್ದೆ, ಜೀತ ಪದ್ಧತಿ ನಿಷೇಧ ಕಾಯ್ದೆ, ಬಾಲಕಾರ್ಮಿಕ ನಿಷೇಧ ಕಾಯ್ದೆ, ವನ ಸಂರಕ್ಷಣೆ ಕಾಯ್ದೆ 1980, ಪರಿಶಿಷ್ಟ ಜಾತಿಗಳಿಗೂ ವಿಸ್ತರಿಸಿದಂತೆ ಪಂಚಾಯತ್ ರಾಜ್ ವ್ಯವಸ್ಥೆ 96ರಲ್ಲಿ, ಕನಿಷ್ಠ ಕೂಲಿ ಕಾಯ್ದೆ 1948. ಈ ಪ್ರಮುಖ ಕಾನೂನುಗಳನ್ನು ನಾವು ಗಮನಿಸ್ಬೋದು. ನಾಲ್ಕನೆಯ ಅಂಶ ನೀವು ಗಮನಿಸ್ತಾ ಇರುವಂಥದ್ದು ಆರ್ಥಿಕ ಕಾರ್ಯಕ್ರಮಗಳು. ಇಲ್ಲಿ ಆರ್ಥಿಕ ಕಾರ್ಯಕ್ರಮಗಳಲ್ಲಿ ಬಂದಾಗ ಪ್ರತಿ ಪಂಚವಾರ್ಷಿಕ ಯೋಜನೆಗಳಲ್ಲೂ ಸಹ ಪರಿಶಿಷ್ಟ ಬುಡಕಟ್ಟು ಮತ್ತು ಜಾತಿಗಳ ಕಲ್ಯಾಣಕ್ಕಾಗಿ ಇಂತಿಷ್ಟು ಹಣವನ್ನು ಮೀಸಲಿರಿಸಲಾಗ್ತದೆ. ಈ ಪರಿಶಿಷ್ಟ ಬುಡಕಟ್ಟುಗಳ ಕಲ್ಯಾಣಕ್ಕಾಗಿಯೇ ಒಂದು ರಾಷ್ಟ್ರೀಯ ಮಟ್ಟದ ಒಂದು ನಿಗಮವೂ ಸಹ ಇದೆ. ರಾಷ್ಟ್ರೀಯ ಪರಿಶಿಷ್ಟ ಬುಡಕಟ್ಟುಗಳ ರಾಷ್ಟ್ರೀಯ ಆರ್ಥಿಕ ಮತ್ತು ಅಭಿವೃದ್ಧಿ ನಿಗಮಗಳು NSTFDC ಅಂತೇಳಿ ಅದನ್ನು ಕರೀತಾರೆ. ಈ ನಿಗಮ ಏನಪ್ಪ ಮಾಡುತ್ತೆ ಅಂತ ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇರುವಂತಹ ಪರಿಶಿಷ್ಟ ಬುಡಕಟ್ಟುಗಳ ನಿಗಮಗಳ ಜೊತೆಗೆ ಲಿಂಕನ್ನು ಹೊಂದಿರುತ್ತೆ. ಆ ನಿಗಮಗಳ ಮೂಲಕ ತನ್ನ ಕಾರ್ಯವನ್ನು ನಿರ್ವಹಿಸುತ್ತೆ. ಪ್ರಮುಖವಾಗಿ ಅದರ ಕಾರ್ಯಗಳೇನಪ್ಪ ಅಂತ ಅಂದರೆ ಆರ್ಥಿಕ ಚಟುವಟಿಕೆಗಳನ್ನು ಗುರುತಿಸುವಂತಹದ್ದು, ಉದ್ಯೋಗ ಸೃಷ್ಟಿಸುವಂತಹದ್ದು, ಆದಾಯ ಹೆಚ್ಚಿಸುವಂತಹದ್ದು ಮತ್ತು ಕೌಶಲ್ಯ ಅಭಿವೃದ್ಧಿ. ಮತ್ತು ಎರಡನೇ ಅಂಶ ಪರಿಶಿಷ್ಟ ಬುಡಕಟ್ಟುಗಳ ಅಭಿವೃದ್ಧಿಗೋಸ್ಕರ ರಾಜ್ಯವಾರು ನಿಗಮಗಳೇನಿದೆ ಆ ಮೂಲಕ ಸಾಲವನ್ನು ನೀಡುವಂತಹದ್ದು. ಅದು ನೀಡುವ ಪ್ರಮುಖ ಸಾಲಗಳಿಗೆ ಬಂತಂದಾಗ ಅವಧಿ ಸಾಲಗಳು, ಬ್ರಿಡ್ಜ್ ಲೋನ್ಸ್ಗಳು, ಆದಿವಾಸಿ ಮಹಿಳಾ ಸಶಕ್ತೀಕರಣ ಯೋಜನೆಗಳು, ಸ್ವಸಹಾಯ ಸಂಘಗಳ ಸ್ಥಾಪನೆ, ಸೂಕ್ಷ್ಮ ಸಾಲ ಯೋಜನೆ, ಶೈಕ್ಷಣಿಕ ಸಾಲ, ಹೀಗೆ ವಿವಿಧ ಸಾಲಗಳನ್ನು ಅದು ಈ ನಿಗಮ ಕೊಡುತ್ತೆ. ಹಾಗೆಯೇ ಮುಂದೆ ಗಮನಿಸೋದಾದರೆ 5 ಮತ್ತು 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕ್ರಮವಾಗಿ 1100 ಕೋಟಿ ಮತ್ತು 5335 ಕೋಟಿ, ಹಾಗೆ 7ನೇ ಯೋಜನೆಯಲ್ಲಿ 10,550 ಕೋಟಿಯನ್ನು ಪರಿಶಿಷ್ಟ ಬುಡಕಟ್ಟುಗಳ ಅಭಿವೃದ್ಧಿಗೋಸ್ಕರ ತೆಗೆದಿರಿಸಲಾಗಿತ್ತು. ಹಾಗೆಯೇ ಈಗ 12ನೇ ಯೋಜನೆ ಏನಿದೆ, 12ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೆಲವು ಪ್ರಮುಖ ಅಂಶಗಳನ್ನು ಸೇರಿಸಲಾಗಿದೆ. ಅದರಲ್ಲೂ ಟ್ರೈಫೆಡ್ ಅಂತ ನೆಕ್ಸ್ಟ್ ನಾವೇನು ಓದ್ತೀವಿ, ಆ ಟ್ರೈಫೆಡನ್ನಿಗೆ ಸಂಬಂಧಪಟ್ಟ ಹಾಗೆ 12ನೇ ಪಂಚವಾರ್ಷಿಕ ಯೋಜನೆಯಲ್ಲಿ 4 ಅಂಶಗಳನ್ನು ಸೇರಿಸಿದೆ. ಅದರಲ್ಲಿ ಪ್ರಮುಖವಾಗಿ ಸಗಟು ಮಾರುಕಟ್ಟೆ ಅಭಿವೃದ್ಧಿ, ಕಾಡಿನ ಕಿರು ಉತ್ಪನ್ನಗಳ ಮಾರುಕಟ್ಟೆ ಅಭಿವೃದ್ಧಿ, ಕೌಶಲ್ಯ ಅಭಿವೃದ್ಧಿ ಮತ್ತು ಸಾಮರ್ಥ್ಯ ಬೆಳವಣಿಗೆ, ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಆದ್ಯತೆಯನ್ನು ನೀಡುವಂತಹದ್ದು. ಹಾಗೆಯೇ 20 ಅಂಶಗಳ ಕಾರ್ಯಕ್ರಮಗಳಲ್ಲೂ ಸಹ ಪರಿಶಿಷ್ಟ ಬುಡಕಟ್ಟುಗಳನ್ನು ಬಡತನದಿಂದ ಹೊರಗೆ ತರಬೇಕು ಅಂತೇಳಿ ಸಾಕಷ್ಟು ಹಣಕಾಸಿನ ನೆರವನ್ನು ಸಹ ಕಲ್ಪಿಸಲಾಗಿದೆ. ಇನ್ನು ಮುಂದೆ 5ನೇ ಅಂಶ ಲ್ಯಾಂಪ್ಸ್ ಮತ್ತು ಟ್ರೈಫೆಡ್. ಲ್ಯಾಂಪ್ಸ್ ಅಂತ ಅಂದರೆ ಲಾರ್ಜ್ ಏರಿಯಾ ಮಲ್ಟಿಪರ್ಪಸ್ ಸೊಸೈಟೀಸ್, ವಿಶಾಲ ಪ್ರದೇಶ ವಿವಿಧೋದ್ದೇಶ ಸಂಘ ಅಂತೇಳಿ ಇದನ್ನು ಕನ್ನಡದಲ್ಲಿ ಹೇಳ್ತಾರೆ. ರಿಸರ್ವ್ ಬ್ಯಾಂಕಿನ ಕೃಷಿ ಅಭಿವೃದ್ಧಿ ಇಲಾಖೆಯ ಪ್ರಾಯೋಜಿತ ಒಂದು ಸಂಘ ಇದು. ಇದನ್ನು ಕೆಲವು ಏರಿಯಾಗಳಲ್ಲಿ ಇದನ್ನು ರಿಸರ್ವ್ ಬ್ಯಾಂಕ್ ತರುತ್ತೆ. ಆನಂತರ ಇದನ್ನು ಪರಿಶಿಷ್ಟ ಬುಡಕಟ್ಟುಗಳಿಗೂ ಸಹ ಅನ್ವಯಿಸುವಾಗಿ ಎಲ್ಲ ರಾಜ್ಯಗಳು ಇದನ್ನು ಸ್ಥಾಪನೆಯನ್ನು ಮಾಡಿದೆ. ಇವುಗಳ ಉದ್ದೇಶ ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಬಡ್ಡಿರಹಿತ ಸಾಲವನ್ನು ನೀಡುವುದು. ಹಾಗೆಯೇ ಕೃಷಿ ಉಪಕರಣಗಳಿಗೆ, ಕಿರು ಉಪಕರಣಗಳು ಅಂತ ಏನು ಬರುತ್ತೆ, ಆ ಕಿರು ಉಪಕರಣಗಳಿಗೆ ಸಾಲವನ್ನು ನೀಡುವಂಥದ್ದು, ಹೈನುಗಾರಿಕೆ, ಪ್ರಾಣಿ ಸಾಕಾಣಿಕೆ ಮತ್ತು ಕಾಡಿನ ಉತ್ಪನ್ನಗಳನ್ನು ಮಾರಾಟ ಮಾಡುವಂತಹದ್ದು, ಇವುಗಳಿಗೆ ಹಣಕಾಸಿನ ಸಹಾಯವನ್ನು ಮಾಡುತ್ತೆ. ಹಾಗೆಯೇ ಪ್ರಮುಖವಾಗಿ ಇದರ ಇನ್ನೊಂದು ಉದ್ದೇಶ ಮಹಿಳಾ ಸಬಲೀಕರಣ. ಪರಿಶಿಷ್ಟ ಬುಡಕಟ್ಟುಗಳ ಮಹಿಳೆಯರನ್ನು ಸಬಲೀಕರಣ ಮಾಡೋದು ಸಹ ಈ ಲ್ಯಾಂಪ್ಸ್ನ ಇನ್ನೊಂದು ಉದ್ದೇಶ. ಹಾಗೆಯೇ ಇನ್ನೊಂದು ಟ್ರೈಫೆಡ್, ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಆಫ್ ಇಂಡಿಯಾ, ಬುಡಕಟ್ಟು ಸಹಕಾರಿ ಮಾರುಕಟ್ಟೆ ಅಭಿವೃದ್ಧಿ ಒಕ್ಕೂಟ ಅಂತೇಳಿ ಇದನ್ನು ಕರೀತಾರೆ. ಸ್ಥಳೀಯವಾಗಿ ಲಭ್ಯವಿರುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಜೀವನಾಧಾರಿತ ಚಟುವಟಿಕೆಗಳಿಗೆ ಪೂರಕವಾದ ಉದ್ಯೋಗಗಳನ್ನು ಕಲ್ಪಿಸುವುದು ಮತ್ತು ನಿರ್ಮಾಣ ಮಾಡುವುದು ಈ ಸಂಘದ ಪ್ರಮುಖ ಉದ್ದೇಶ. 1987ರಲ್ಲಿ ಬುಡಕಟ್ಟು ಕಲ್ಯಾಣ ಇಲಾಖೆ, ಟ್ರೈಬಲ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಬರುತ್ತೆ, ಅದು ಇದನ್ನು ಸ್ಥಾಪನೆಯನ್ನು ಮಾಡುತ್ತೆ. ಪರಿಶಿಷ್ಟ ಬುಡಕಟ್ಟುಗಳ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವ ದೃಷ್ಟಿಯಿಂದ ಇದನ್ನು ಸ್ಥಾಪನೆಯನ್ನು ಮಾಡಿದ್ದಾರೆ. ವೃತ್ತಿಪರ ಪ್ರಜಾಸತ್ತಾತ್ಮಕ ಸ್ವಾಯತ್ತ ಮಾರುಕಟ್ಟೆ ಒದಗಿಸೋದು ಇದರ ಮುಖ್ಯ ಉದ್ದೇಶ. ಈ ಟ್ರೈಫೆಡ್ ಏನಿದೆ ಅದು ಟ್ರೈಬ್ಸ್ ಇಂಡಿಯಾ ಅನ್ನುವಂತಹ ಒಂದು ಪ್ರದರ್ಶನ ಮಳಿಗೆಯನ್ನು ಏರ್ಪಡಿಸುತ್ತೆ.
ಆಗಾಗ್ಗೆ ಕಾಲಕಾಲಕ್ಕೆ ಈ ಟ್ರೈಬ್ಸ್ ಇಂಡಿಯಾ ಅನ್ನುವಂತಹ ಒಂದು ಶಾಪಿಂಗ್ ಏನು ನಾವು ಕಾಂಪ್ಲೆಕ್ಸ್ಗಳು ಅಂತ ಹೇಳ್ತೀವಿ, ಮಾಲ್ಗಳು ಅಂತ ಏನು ಹೇಳ್ತೀವಿ, ಅದೇ ರೀತಿಯಲ್ಲಿ ಟ್ರೈಬ್ಸ್ ಇಂಡಿಯಾ ಅನ್ನುವಂಥ ಒಂದು ಪ್ರದರ್ಶನ ಮಳಿಗೆಯನ್ನು ಸ್ಥಾಪಿಸಿದೆ. ನೋಡಿ, ಈ ಥರದ ಉತ್ಪನ್ನಗಳಿಗೆ, ಕಾಡಿನ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ಒದಗಿಸುವಂತಹದ್ದು ಈ ಟ್ರೈಫೆಡ್ನ ಮುಖ್ಯ ಉದ್ದೇಶ. ಈ ಟ್ರೈಫೆಡ್ ಟ್ರೈಬ್ಸ್ ಇಂಡಿಯಾ ಮೂಲಕ ಆದಿಶಿಲ್ಪ ಅನ್ನುವಂತಹ ಒಂದು ಮೇಳವನ್ನು ನಡೆಸುತ್ತೆ. ಅದು ಬರಿಷ್ಠ ಬುಡಕಟ್ಟುಗಳ ಚಿತ್ರ, ಏನು ಕ್ರಾಫ್ಟ್, ಕರಕುಶಲ ಕಲೆ ಅಂತ ಏನು ಹೇಳ್ತೀವಿ, ಅವರು ಕ್ರಾಫ್ಟ್ ಮಾಡ್ತಾರೆ, ಬಿದಿರಲ್ಲಿ ಎಣೆಯುವಂತಹದ್ದು, ಈ ನೇಯ್ಗೆ, ಈ ಥರದ್ದೆಲ್ಲ ಏನಿರುತ್ತೆ ಅವು ಪರಿಷ್ಠ ಬುಡಕಟ್ಟುಗಳಲ್ಲೇ ವಿಶೇಷವಾಗಿರುವಂತಹ ಆ ಕ್ರಾಫ್ಟ್ಗೆ ಸಂಬಂಧಪಟ್ಟಂತಹ ಮೇಳ ಈ ಆದಿಶಿಲ್ಪ. ಹಾಗೆಯೇ ಆದಿಚಿತ್ರ ಅನ್ನುವಂತಹ ಒಂದು ಮೇಳವನ್ನು ಸಹ ಮಾಡುತ್ತೆ. ಅಂದರೆ ಈ ಆದಿಚಿತ್ರ ಏನಿದೆ ಪೇಂಟಿಂಗಿಗೆ ಸಂಬಂಧಪಟ್ಟಂತಹ ಒಂದು ಮೇಳ. ಹಾಗೆಯೇ ಒಕ್ಟೋವಾ ಅಂತೇಳಿ ಪರಿಷ್ಠ ಬುಡಕಟ್ಟುಗಳ ಒಂದು ನೃತ್ಯಕ್ಕೆ ಸಂಬಂಧಪಟ್ಟಂತಹ ಮೇಳವನ್ನು ಆಯೋಜಿಸುತ್ತೆ. ಹೀಗೆ ಟ್ರೈಫೆಡ್ ಮತ್ತು ಲ್ಯಾಂಪ್ಸ್ ಪರಿಷ್ಠ ಬುಡಕಟ್ಟುಗಳ ಉತ್ಪನ್ನಗಳಿಗೆ ಮಾರುಕಟ್ಟೆ ಒದಗಿಸುವುದಂತ ಒಂದು ಮಧ್ಯವರ್ತಿಗಳ ಒಂದು ನಿರ್ಮೂಲನೆ ಮಾಡುವಂತಹದ್ದು, ಮಹಿಳಾ ಸಬಲೀಕರಣ ಸಾಧಿಸುವಂಥದ್ದು ಈ ಎರಡೂ ಸಂಘಗಳ ಉದ್ದೇಶ ಆಗಿದೆ. ನೀವು ಗಮನಿಸ್ತಾ ಇರಬಹುದು ಯಾವ್ಯಾವ ಉತ್ಪನ್ನಗಳನ್ನು ಟ್ರೈಫೆಡ್ಗಳಲ್ಲಿ ನಾವು ಖರೀದಿ ಮಾಡ್ಬೋದು ಅಂತೇಳಿ. ಮುಂದೆ ಕೃಷಿ ಕಾರ್ಯಗಳಿಗೆ ನೆರವು. ಮುಂದಿನ ಅಂಶ ಕೃಷಿ ಕಾರ್ಯಗಳಿಗೆ ನೆರವು. ಆದಿವಾಸಿ ಕಲ್ಯಾಣ ಕಾರ್ಯಕ್ರಮಗಳಿಗೆ ಟ್ರೈಬಲ್ ಸಬ್ ಪ್ಲಾನ್ನ ನೆರವಿರುತ್ತೆ. ಇದು ಕೇಂದ್ರ ಸರ್ಕಾರದ ಪ್ರಾಯೋಜಿತ ಯೋಜನೆ. ಇದು ಯಾವುದೇ ಒಂದು ಪರಿಶಿಷ್ಟ ಬುಡಕಟ್ಟುಗಳ ಯೋಜನೆ ಈ ಟ್ರೈಬಲ್ ಸಬ್ ಪ್ಲಾನ್ನ ಅಂಡರ್ನಲ್ಲೇ ಬರುವಂಥದ್ದು, ಕೆಳಗನೆ ಬರುವಂಥದ್ದು. ಈ ಯೋಜನೆಯ ಮೂಲಕ ಬುಡಕಟ್ಟು ಪ್ರದೇಶಗಳಲ್ಲಿ ಕೃಷಿ ಕಾರ್ಯಕ್ರಮಗಳಿಗೆ ನೆರವನ್ನು ನೀಡ್ತಾ ಇದೆ. ಬುಡಕಟ್ಟುಗಳ ಬೇಸಾಯ ಪದ್ಧತಿ ಹೇಗಪ್ಪ ಅಂತ ಅಂದರೆ ಸಾಂಪ್ರದಾಯಿಕ ಮತ್ತು ಅವೈಜ್ಞಾನಿಕ. ಅವರು ಈಗಲೂ ಸಹ ಅದೇ ರೀತಿಯಾದಂತಹ ಅವೈಜ್ಞಾನಿಕ ಪದ್ಧತಿಯಲ್ಲಿ ಕೃಷಿಯನ್ನು ಮಾಡ್ತಾ ಇರುವಂಥದ್ದು. ಆ ಕಾರಣದಿಂದ ಅವರಿಗೆ ಆ ಕೃಷಿ ಲಾಭದಾಯಕವಾಗಿಲ್ಲ. ಹಾಗಾಗಿ ಅವರಿಗೆ ವೈಜ್ಞಾನಿಕ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಬೇಕು. ಅವರಲ್ಲೂ ಸಹ ಅವರ ಜೀವನ ಮಟ್ಟ, ಕೃಷಿ ಆಧಾರಿತ ಅವರ ಜೀವನ ಮಟ್ಟವು ಮೇಲೆ ಬರಬೇಕು ಅಂತೇಳಿ ಅವರಿಗೆ ಉತ್ತೇಜನವನ್ನು ನೀಡ್ತಾ ಇರುವಂತಹದ್ದು. ಉದಾಹರಣೆಗೆ ಕೃಷಿ ಉಪಕರಣಗಳು, ಗೊಬ್ಬರ, ಬೀಜ, ಸಾಲ ಸೌಲಭ್ಯಗಳನ್ನು ಸಹ ಒದಗಿಸ್ತಾ ಇರುವಂತಹದ್ದು. ಅದರಲ್ಲೂ ಮುಖ್ಯವಾಗಿ ಪ್ರಾಣಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಡೈರಿ ಉತ್ಪನ್ನಗಳನ್ನು ತಯಾರಿಸುವಂಥದ್ದು, ಮೀನುಗಾರಿಕೆ, ಸಮೂಹ ಕೃಷಿ, ಹನಿ ನೀರಾವರಿ ಮತ್ತು ಅವರ ಬೀಜಗಳ ಸಂರಕ್ಷಣೆ ಇತ್ಯಾದಿ ಅಂಶಗಳಿಗೆ ಅವರು ಈ ಟ್ರೈಬಲ್ ಸಬ್ ಪ್ಲಾನ್ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದೆ. ಅಲ್ಲದೆ 275ನೇ ಒಂದನೇ ಉಪವಿಧಿಗೆ ಅನುಗುಣವಾಗಿ ಧನಸಹಾಯವನ್ನು ಸಹ ಈ ಕೃಷಿ ಕಾರ್ಯಗಳಿಗೆ ಕೊಡ್ತಾ ಇರುವಂಥದ್ದು. ಹಾಗೆಯೇ ಈ ವಿಧಿಗೆ ಅನುಗುಣವಾಗಿಯೇ 10ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಅರಣ್ಯ ಹಳ್ಳಿಗಳು, ಫಾರೆಸ್ಟ್ ವಿಲೇಜಸ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಡೆವಲಪ್ ಮಾಡಿದ್ದಾರೆ. ಅಂದರೆ ಆ ಪರಿಶಿಷ್ಟ ಬುಡಕಟ್ಟುಗಳು ವಾಸ ಮಾಡುವಂತಹ, ಏನು ಅವರು ಅರಣ್ಯದಲ್ಲಿ ವಾಸ ಮಾಡ್ತಾರೆ, ಆ ಜಾಗವನ್ನು ಅರಣ್ಯ ಹಳ್ಳಿಗಳು, ಫಾರೆಸ್ಟ್ ವಿಲೇಜ್ ಅಂತ ಗುರುತಿಸಿ ಅಲ್ಲಿಗೆ ಕೃಷಿಗೆ ಸಂಬಂಧಪಟ್ಟಂತಹ ಎಲ್ಲ ಸೌಕರ್ಯಗಳನ್ನು ಅವರಿಗೆ ಒದಗಿಸಿಕೊಡುವಂತಹದ್ದು ಇದರ ಉದ್ದೇಶ. ಮುಂದಿನ ಅಂಶ ಶೈಕ್ಷಣಿಕ ಕಾರ್ಯಕ್ರಮಗಳು. ಇವರಲ್ಲಿ ಪರಿಶಿಷ್ಟ ಬುಡಕಟ್ಟುಗಳಲ್ಲಿ ಇಂದಿಗೂ ಸಹ ಅನಕ್ಷರಸ್ಥರ ಸಂಖ್ಯೆ ಜಾಸ್ತಿನೇ. ಅವರ ಭಾಷೆ ವಿಭಿನ್ನವಾಗಿರುವಂತಹದ್ದು, ಅವರು ಇರುವಂತಹ ಜಾಗ ಐಸೋಲೇಟೆಡ್ ಆಗಿರುವಂಥ, ಪ್ರತ್ಯೇಕವಾಗಿರುವಂತಹದ್ದು, ಅವರ ಭಾಷೆ ಬಲ್ಲಂತಹ ಶಿಕ್ಷಕರ ಕೊರತೆ, ಈ ಎಲ್ಲ ಕಾರಣಗಳಿಂದಾಗಿ ಇವತ್ತಿಗೂ ಸಹ ಅವರು ಹೆಚ್ಚಿನ ಮಂದಿ ಅನಕ್ಷರಸ್ಥರಾಗಿ ಉಳಿದಿದ್ದಾರೆ ಅಂತೇಳಿ ಹೇಳ್ಬೋದು. ಈ ಸಮೂಹಗಳ ಶಿಕ್ಷಣಕ್ಕಾಗಿ ಸರ್ಕಾರ ಅನೇಕ ಅವಕಾಶಗಳನ್ನು, ಕಲ್ಯಾಣ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದೆ. ಅದು ಮುಖ್ಯವಾಗಿ ಏನು ಶೈಕ್ಷಣಿಕ ಹಕ್ಕು ಅಂತ ನಾವೇನು ಹೇಳ್ತೀವಿ, ಮೂಲಭೂತ ಹಕ್ಕು, ಆ ಹಕ್ಕಿಗೆ ಅನುಗುಣವಾಗಿ ಉಚಿತ ಶಿಕ್ಷಣವನ್ನು ಅವ್ರಿಗೂ ಸಹ ಕೊಡ್ತಾ ಇರುವಂಥದ್ದು, ಮಧ್ಯಾಹ್ನದ ಉಪಹಾರ, ಪಠ್ಯಪುಸ್ತಕಗಳನ್ನು ಕೊಡುವಂತಹದ್ದು ಇತ್ಯಾದಿ ಸೌಲಭ್ಯಗಳನ್ನು ಸಾಮಾನ್ಯ ಶಿಕ್ಷಣ ಪದ್ಧತಿಯ ಮೂಲಕನೇ ಕೊಡ್ತಾ ಇದೆ. ವಿಶೇಷವಾಗಿ ಪರಿಶಿಷ್ಟ ಬುಡಕಟ್ಟುಗಳಿಗೆ ಅಂತ ಹೇಳಿನೇ ಶೈಕ್ಷಣಿಕ ಸ್ಕಾಲರ್ಶಿಪ್, ಏನು ವಿದ್ಯಾರ್ಥಿ ವೇತನ ಅಂತ ಏನು ಹೇಳ್ತೀವಿ, ಅವುಗಳು ಮತ್ತು ಸಾಲ ಸೌಲಭ್ಯಗಳು ಸಹ ಇವೆ. ಅದರಲ್ಲಿ ಪ್ರಮುಖವಾಗಿ ಗಮನಿಸೋದಾದರೆ 2007-8ರಲ್ಲಿ ಟಾಪ್ ಕ್ಲಾಸ್ ಎಜುಕೇಷನ್ ಸ್ಕೀಮ್, ಇದು ಪದವಿ ಮತ್ತು PG ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ. 2008-9ರ ಪ್ರತಿಭಾನ್ವಿತ ಪರಿಶಿಷ್ಟ ಬುಡಕಟ್ಟುಗಳ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂಥ ಸ್ಕಾಲರ್ಶಿಪ್, ಇದು 9ರಿಂದ 12ನೇ ತರಗತಿಯವರೆಗೆ ಪರಿಹಾರಾತ್ಮಕ ಬೋಧನೆಗೆ ಬೇಕಾದಂತಹ ಕೋಚಿಂಗನ್ನು ಪಡೆಯೋದಕ್ಕೆ ಇರುವಂತಹ ಒಂದು ಸ್ಕೀಮ್. 92-93ರ ವೃತ್ತಿಪರ ತರಬೇತಿ ಕೇಂದ್ರಗಳ ಸ್ಥಾಪನೆ, ಅಂದರೆ ಪರಿಶಿಷ್ಟ ಬುಡಕಟ್ಟುಗಳ ಸಾಂಪ್ರದಾಯಿಕ ಮತ್ತು ಆಧುನಿಕ ವೃತ್ತಿ ಸಂಬಂಧಿತ ತರಬೇತಿಗಳನ್ನು ನೀಡಲು ಈ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗಿದೆ. ಹಾಗೆಯೇ 1954-55ರ ST ವಿದ್ಯಾರ್ಥಿಗಳಿಗೆ ರಾಷ್ಟ್ರಮಟ್ಟದ ಉನ್ನತ ಶಿಕ್ಷಣ ಸ್ಕಾಲರ್ಶಿಪ್ ಯೋಜನೆ, ಅಂದರೆ ರಾಷ್ಟ್ರಮಟ್ಟದಲ್ಲಿ ಅವರು ಉನ್ನತ ಶಿಕ್ಷಣವನ್ನು ಪಡೀತಾರೆ ಅಂದರೆ ಅವರಿಗೆ ಸ್ಕಾಲರ್ಶಿಪ್ಪನ್ನು ಕೊಡುವಂತಹದ್ದು. ಇದು ಈಗಲೂ ಸಹ ಇದೆ. 2005-6ರ ರಾಜೀವ್ ಗಾಂಧಿ ರಾಷ್ಟ್ರೀಯ
ಫೆಲೋಶಿಪ್ ಯೋಜನೆ. ಇದು MPhil, PhD ಈ ರೀತಿಯ ಓದುವಂಥವರಿಗೆ ಇರುವಂತಹ ಒಂದು ಸ್ಕಾಲರ್ಶಿಪ್. 1944-45 ಇವತ್ತಿಗೂ ಇರುವಂತಹ ಮೆಟ್ರಿಕ್ ಪೂರ್ವ ಸ್ಕಾಲರ್ಶಿಪ್ ಯೋಜನೆ, ಹಾಗೆಯೇ ಮೆಟ್ರಿಕ್ ನಂತರದ ಸ್ಕಾಲರ್ಶಿಪ್ ಯೋಜನೆ ಈಗಲೂ ಸಹ ಇದೆ. ಪರಿಶಿಷ್ಟ ಬುಡಕಟ್ಟು ಮಕ್ಕಳಿಗಾಗಿ ಕೇಂದ್ರ ಪ್ರಾಯೋಜಿತ ವಸತಿ ನಿಲಯಗಳು, ಹಾಸ್ಟೆಲ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥದ್ದು. ಮತ್ತು 1990-91ರಲ್ಲಿ ಸ್ಥಾಪನೆಯಾದಂಥ ಆಶ್ರಮ ಶಾಲೆಗಳು, ವಸತಿಯನ್ನು ಒದಗಿಸುವಂತಹ ಆಶ್ರಮ ಶಾಲೆಗಳು. 275 1ನೇ ಉಪವಿಧಿಗೆ ಅನುಗುಣವಾಗಿ ಏಕಲವ್ಯ ಮಾದರಿ ವಸತಿ ಶಾಲೆಗಳನ್ನು ಸ್ಥಾಪಿಸಿರುವಂತಹದ್ದು. ಮತ್ತು ತೀರಾ ಹಿಂದುಳಿದ ಬುಡಕಟ್ಟುಗಳು PTG ಅಂತೇಳಿ ಕರೀತಾರೆ. ತೀರಾ ಹಿಂದುಳಿದ ಬುಡಕಟ್ಟುಗಳ ಅಭಿವೃದ್ಧಿ ಸಾಧಿಸುವಂತಹದ್ದು. ಹಾಗೆಯೇ ಪರಿಶಿಷ್ಟ ಬುಡಕಟ್ಟುಗಳ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಆದ್ಯತೆಯನ್ನು ಕೊಟ್ಟಿರುವಂತಹದ್ದು. ಈ ಹಲವಾರು ಕಾರ್ಯಕ್ರಮಗಳ ಮೂಲಕ ಪರಿಶಿಷ್ಟ ಬುಡಕಟ್ಟುಗಳ ಶೈಕ್ಷಣಿಕ ಸ್ಥಿತಿಗತಿಯನ್ನು ಸುಧಾರಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗೆಯೇ ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನಾ ಸಂಸ್ಥೆ ಮತ್ತು ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ದೆಹಲಿ, ಭಾರತೀಯ ಭಾಷಾ ಸಂಸ್ಥೆ ಮೈಸೂರು ಇವುಗಳು ಬುಡಕಟ್ಟು ಭಾಷೆಗಳ ಒಂದು ಪಠ್ಯಪುಸ್ತಕಗಳನ್ನು ಸಿದ್ಧಪಡಿಸುವಂತಹದ್ದು, ಕಾರ್ಯಾಗಾರಗಳನ್ನು ಮಾಡುವಂತಹದ್ದು ಕೆಲಸಗಳನ್ನು ಇವು ಸಹ ಮಾಡ್ತಾ ಇರುವಂಥದ್ದು. ಹಾಗೆಯೇ ಮುಂದಿನ ಅಂಶ ಆರೋಗ್ಯ ಮತ್ತು ವಸತಿ ಯೋಜನೆಗಳು. ಇಲ್ಲಿ ಪರಿಶಿಷ್ಟ ಬುಡಕಟ್ಟುಗಳ ಆರೋಗ್ಯ, ಅವರ ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಯೋಜನೆಗಳ ಬಗ್ಗೆ ನೋಡ್ಬೋದು. ಪರಿಶಿಷ್ಟ ಜಾತಿಗಳಲ್ಲಿ ಬಡತನ, ಅನಕ್ಷರತೆ, ಮೂಢನಂಬಿಕೆಗಳು, ಅಜ್ಞಾನಗಳು ಇವತ್ತಿಗೂ ಸಹ ತಾಂಡವಾಡ್ತಾ ಇರುವಂತಹದ್ದು. ಇದಕ್ಕೆ ಕಾರಣ ಶಿಕ್ಷಣ ಇಲ್ಲದೇ ಇರೋದು ಸಹ ಒಂದು. ಇಂತಹ ಈ ಸಮೂಹಗಳ ಒಂದು ಆರೋಗ್ಯ ಮತ್ತು ವಸತಿ ಇತರೆ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೋಸ್ಕರ ಸಾಕಷ್ಟು ಕಲ್ಯಾಣ ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ಹೊಸ ಮನೆಗಳ ನಿರ್ಮಾಣ 2017-18ರಿಂದ ಲೈಫ್ ಮಿಷನ್ ಅನ್ನುವಂತಹ ಒಂದು ಯೋಜನೆಯನ್ನು ತಂದಿದ್ದಾರೆ ಹೊಸದಾಗಿ. ಅಲ್ಲಿ ಪರಿಶಿಷ್ಟ ಬುಡಕಟ್ಟುಗಳಿಗೋಸ್ಕರ ಹೊಸ ಮನೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಸಾಲವನ್ನು ಕೊಡ್ತಾರೆ. ಹಾಗೆಯೇ ಹಳೆ ಮನೆಗಳ ರಿಪೇರಿಗೆ 2 ಲಕ್ಷದವರೆಗೆ ಸಾಲವನ್ನು ಕೊಡ್ತಾರೆ. ಅಂದರೆ ಗ್ರ್ಯಾಂಡ್ ಸ್ಯಾಂಕ್ಷನ್ ಆಗುತ್ತೆ. ಬುಡಕಟ್ಟುಗಳ ಪುನರ್ವಸತಿಗಳು ಮತ್ತು ಅಭಿವೃದ್ಧಿ ಮಿಷನ್ TRDM ಅಂತೇಳಿ ಇದು ಸಹ ಪರಿಶಿಷ್ಟ ಬುಡಕಟ್ಟುಗಳ ಆರೋಗ್ಯ ಮತ್ತು ವಸತಿ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಧನ ಸಹಾಯವನ್ನು ಮಾಡುತ್ತೆ. ಹಾಗೆಯೇ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಅಂಬೇಡ್ಕರ್ ನಿವಾಸ ಸ್ಕೀಮ್, ಸಂಚಾರಿ ಆಸ್ಪತ್ರೆಗಳ ಸ್ಥಾಪನೆ, ಹೀಗೆ ಪ್ರಸವ ನಂತರದ ಸೇವೆಗಳ ನೀಡುವಂತಹ ಸಂಚಾರಿ ಆಸ್ಪತ್ರೆಗಳನ್ನು ಸ್ಥಾಪನೆ ಮಾಡಿರುವಂತಹದ್ದು. ಹಾಗೆಯೇ ಹಲವಾರು NGOಗಳು ಸಹ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಪರಿಶಿಷ್ಟ ಬುಡಕಟ್ಟುಗಳ ಒಂದು ಹಲವಾರು NGOಗಳು ಸ್ಥಾಪನೆಯಾಗಿರೋದನ್ನು ನಾವು ನೋಡ್ತೀವಿ. ಹಾಗೆಯೇ ಮುಂದಿನ ಅಂಶ ಸಂಶೋಧನಾ ಕಾರ್ಯಕ್ರಮಗಳು. ಪರಿಶಿಷ್ಟ ಬುಡಕಟ್ಟುಗಳು ವಿಭಿನ್ನ. ನಮ್ಮ ನಾಗರಿಕ ಸಮಾಜಕ್ಕಿಂತ ನಾಗರಿಕ ಸಮಾಜದ ಸಂಸ್ಕೃತಿ, ಧರ್ಮ, ಇಲ್ಲಿನ ನಂಬಿಕೆಗಳಿಗಿಂತ ತೀರಾ ವಿಭಿನ್ನತೆಯನ್ನು ಮೈಗೂಡಿಸಿಕೊಂಡಿರುವಂತಹವು ಪರಿಶಿಷ್ಟ ಬುಡಕಟ್ಟುಗಳು. ಕೇವಲ ಕಲ್ಯಾಣ ಕಾರ್ಯಕ್ರಮಗಳನ್ನು ತಂದರಷ್ಟೇ ಸಾಲದು, ಅವರಲ್ಲಿ ಆ ಸಂಸ್ಕೃತಿಯಲ್ಲಿ ಅಡಗಿರುವಂತಹ ಒಂದು ಏನಿದೆ ವಿಭಿನ್ನತೆ ಏನಿದೆ ಅದನ್ನು ಅಧ್ಯಯನ ಮಾಡುವ ಮೂಲಕ ಅವರಲ್ಲಿರುವ ಸಮಸ್ಯೆಗಳಿರ್ಬೋದು, ಅವರ ವೈವಿಧ್ಯತೆ ಇರ್ಬೋದು, ಅವುಗಳ ಬಗ್ಗೆಯೂ ಸಹ ಅಧ್ಯಯನ ಮಾಡಿ ಅವರ ಅಭಿವೃದ್ಧಿಯನ್ನು ಸಾಧಿಸೋದು ಇನ್ನೊಂದು ಗುರಿ ಅಂತೇಳಿ. ಅದಕ್ಕೆ ಸಂಬಂಧಪಟ್ಟಾಗೆ ಹಲವಾರು ಸಂಶೋಧನಾ ಕಾರ್ಯಕ್ರಮಗಳನ್ನು ಸರ್ಕಾರಗಳು ಹಮ್ಮಿಕೊಳ್ತಾ ಇವೆ. ಪರಿಶಿಷ್ಟ ಬುಡಕಟ್ಟುಗಳ ಅಭಿವೃದ್ಧಿ ಮತ್ತು ಕಲ್ಯಾಣದ ದೃಷ್ಟಿಯಿಂದ ಸಂಶೋಧನಾ ಕೇಂದ್ರಗಳನ್ನು ಸಹ ಸ್ಥಾಪನೆ ಮಾಡಿದೆ. ಸುಮಾರು 11 ಸಂಶೋಧನಾ ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇದೆ. ಅದರಲ್ಲಿ ಮೊದಲನೇದು ಪ್ರಮುಖವಾಗಿ 1952ರ ಟ್ರೈಬಲ್ ರಿಸರ್ಚ್ ಬ್ಯೂರೋ TRB. ಇದು ಅತ್ಯಂತ ಹಳೆಯ ಕೇಂದ್ರ, ಒಡಿಸ್ಸಾದಲ್ಲಿ ಇರುವಂತಹದ್ದು. ಇದು ಒಡಿಸ್ಸಾ ಒಂದೇ ಅಂತ ಅಲ್ಲ, ಅಲ್ಲಿನ ಸುತ್ತಮುತ್ತಲಿನ ಹಲವಾರು ರಾಜ್ಯಗಳ ಬುಡಕಟ್ಟುಗಳ ಬಗ್ಗೆ ಸಾಕಷ್ಟು ಅಧ್ಯಯನಗಳನ್ನು ಮಾಡಿ ಹಲವಾರು ಬುಕ್ಗಳನ್ನು ಹೊರಗೆ ತಂದಿರುವಂತಹದ್ದು ನೋಡ್ಬೋದು. ಹಾಗೆಯೇ ಭಾರತೀಯ ಭಾಷಾ ಸಂಸ್ಥೆ ಇರ್ಬೋದು ಅಥವಾ ಆಯಾ ರಾಜ್ಯಗಳಲ್ಲಿ ಪರಿಶಿಷ್ಟ ಬುಡಕಟ್ಟುಗಳ ಕಲ್ಯಾಣದ ದೃಷ್ಟಿಯಿಂದ ಅನೇಕ ಸಂಶೋಧನಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಿವೆ. ಈ ಸಂಶೋಧನಾ ಕೇಂದ್ರಗಳ ಏನು ಮಾಡ್ತವೆ ಅಂತ ಅಂದರೆ ನಿರ್ದಿಷ್ಟ ಪರಿಶಿಷ್ಟ ಬುಡಕಟ್ಟುಗಳನ್ನು ಆಯಾ ಕಾಲಕ್ಕೆ ಅಧ್ಯಯನವನ್ನು ಮಾಡಿ ವರದಿಯನ್ನು ತಯಾರಿಸುವಂಥದ್ದು, ಅವರಲ್ಲಿರುವ ಸಮಸ್ಯೆಗಳಿರ್ಬೋದು, ಆ ಯೋಜನೆಗಳು ಹೇಗೆ ಅವರನ್ನು ತಲುಪ್ತಾ ಇದೆ, ತಲುಪಬೇಕಾದ ಒಂದು ದಾರಿ ಯಾವುದು, ಇದೆಲ್ಲದರ ಬಗ್ಗೆ ಅಧ್ಯಯನಗಳನ್ನು ಕೈಗೊಳ್ತವೆ. ಹೀಗೆ ಈ ಹಲವಾರು ಅಂಶಗಳನ್ನು ಗಮನಿಸಿದಾಗ ಪರಿಶಿಷ್ಟ ಬುಡಕಟ್ಟುಗಳ ಒಂದು ಕಲ್ಯಾಣಕ್ಕೋಸ್ಕರ ಸರ್ಕಾರ ಸಾಕಷ್ಟು ಹಣವನ್ನು ವಿನಿಯೋಗಿಸ್ತಾ ಇರುವಂಥದ್ದು, ಸಾಕಷ್ಟು ಆಸಕ್ತಿಯನ್ನು ವಹಿಸಿರುವಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟು ಪರಿಶಿಷ್ಟ ಬುಡಕಟ್ಟುಗಳ ಕಲ್ಯಾಣದಲ್ಲಿ NGOಗಳು, ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್ ಇವುಗಳ ಪಾತ್ರವನ್ನು ನೋಡೋಣ. ಇಲ್ಲಿ ನಿಮಗೆ ಪ್ರಮುಖವಾಗಿ ಒಂದು
ಟ್ರಸ್ಟ್ ಬಗ್ಗೆ ಅಥವಾ NGO ಬಗ್ಗೆ ಕೊಟ್ಟಿದ್ದಾರೆ. ವಿವೇಕಾನಂದ ಗಿರಿಜನ ಕೇಂದ್ರ ಮತ್ತು ಕರುಣಾ ಟ್ರಸ್ಟ್ ಅಂತೇಳಿ. ವಿವೇಕಾನಂದರಿಂದ ಈ ಒಂದು ವಿವೇಕಾನಂದ ಗಿರಿಜನ ಕೇಂದ್ರ ಇದೆ, ಇದಿರುವಂಥದ್ದು ಕರ್ನಾಟಕದಲ್ಲಿ. ಅದರಲ್ಲೂ ಚಾಮರಾಜನಗರದ ಬಿಳಿಗಿರಿ ರಂಗನ ಬೆಟ್ಟದಲ್ಲಿರುವಂತಹ ಈ ವಿವೇಕಾನಂದ ಗಿರಿಜನ ಕೇಂದ್ರ ಏನಿದೆ, ವಿವೇಕಾನಂದರಿಂದ ಸ್ಫೂರ್ತಿಗೊಂಡು ಡಾಕ್ಟರ್ H. ಸುದರ್ಶನ್ ರವರು ಸ್ಥಾಪನೆಯನ್ನು ಮಾಡಿರುವಂತಹದ್ದು. ಇದೊಂದು ಸ್ವಯಂ ಸೇವಾ ಸಂಸ್ಥೆ, ಯಾವುದೇ ಲಾಭವಿಲ್ಲದೆ ಸ್ಥಾಪನೆಯಾಗಿರುವಂತಹ ಸಂಸ್ಥೆ. ಬುಡಕಟ್ಟುಗಳ ಸಂಸ್ಕೃತಿಗೆ ಧಕ್ಕೆಯಾಗದಂತೆ ಅವರ ಪರಿಸರದಲ್ಲಿಯೇ ಅವರ ಏಳಿಗೆ ಸಾಧಿಸುವುದು, ಇದು ಬುಡಕಟ್ಟು ಅಭಿವೃದ್ಧಿಯ ಮೂಲಮಂತ್ರ. ಇದಕ್ಕನುಗುಣವಾಗಿಯೇ 1981ರಲ್ಲಿ ಸುದರ್ಶನ್ ರವರು ಈ ಸಂಸ್ಥೆಯನ್ನು ಆರಂಭಿಸಿದರು. ಇದರ ಕೇಂದ್ರಗಳು ಪ್ರಮುಖವಾಗಿ ಚಾಮರಾಜನಗರದಲ್ಲಿ ಸೋಲಿಗರು ಮತ್ತು ಮೈಸೂರಿನ ಇತರ ಬುಡಕಟ್ಟುಗಳಿಗೆ ಸಂಬಂಧಪಟ್ಟಂತೆ, ತಮಿಳುನಾಡು, ಅರುಣಾಚಲ ಪ್ರದೇಶ, ಅಂಡಮಾನ್ ನಿಕೋಬಾರ್ ಈ ಭಾಗಗಳಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಇದರ ಉದ್ದೇಶ ಪ್ರಮುಖವಾಗಿ 3: ಆರೋಗ್ಯ, ಶಿಕ್ಷಣ, ಗುಣಮಟ್ಟದ ಜೀವನ ಕ್ರಮವನ್ನು ಒದಗಿಸುವಂತಹದ್ದು. ಮೊದಲಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಕೇಂದ್ರ ಮಾಡಿರುವಂತಹ ಕೆಲಸಗಳನ್ನು ನಾವು ಗಮನಿಸಿದಾಗ ಆದಿವಾಸಿ ಶಾಲೆಗಳನ್ನು ತೆರೆದಿದೆ. ಪ್ರಮುಖವಾಗಿ ಈ ಕೇಂದ್ರ ಕೆಲಸ ನಿರ್ವಹಿಸ್ತಾ ಇರುವಂಥದ್ದು ಚಾಮರಾಜನಗರದ ಸೋಲಿಗರ ಅಭಿವೃದ್ಧಿಗಾಗಿ. ಅಲ್ಲಿ ಆದಿವಾಸಿ ಶಾಲೆಗಳನ್ನು ತೆರೆದಿರುವಂತಹದ್ದು, ಅನೌಪಚಾರಿಕ ಶಾಲೆಗಳು 4 ಇನ್ಫಾರ್ಮಲ್ ಶಾಲೆಗಳನ್ನು ತೆರೆದಿರುವಂಥದ್ದು, ಅನೌಪಚಾರಿಕ ಶಾಲೆಗಳನ್ನು ತೆರೆದಿರುವಂಥದ್ದು. ಆರ್ಟ್ಸ್ ಓದುವಂತಹ ಮಕ್ಕಳಿಗೆ ಕಲಾ ಕಾಲೇಜು, ಪದವಿ ಪೂರ್ವ ಕಲಾ ಕಾಲೇಜನ್ನು ತೆಗೆದಿದೆ ಒಂದು. ಮತ್ತು ಕೈಗಾರಿಕಾ ತರಬೇತಿ ಕೇಂದ್ರ ಇದೆ ಅಲ್ಲಿ. ಮತ್ತು APJ ಅಬ್ದುಲ್ ಕಲಾಂ ವಿಜ್ಞಾನ ಪಾರ್ಕನ್ನು ಸ್ಥಾಪನೆಯನ್ನು ಮಾಡಿದೆ. ಹಾಗೆ ರೋಟರಿ ಸಹಯೋಗದಲ್ಲಿ ಹ್ಯಾಪಿ ಸ್ಕೂಲ್ ಅನ್ನುವಂತಹ ಚಿಕ್ಕ ಮಕ್ಕಳ ಒಂದು ಸ್ಕೂಲನ್ನು ಸಹ ಇಲ್ಲಿ ತೆರೆದಿದೆ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಆದಿವಾಸಿ ಆಸ್ಪತ್ರೆಯನ್ನು ತೆರೆದಿದೆ. ಸಮಗ್ರ ಆದಿವಾಸಿ ಅಭಿವೃದ್ಧಿ ಯೋಜನೆ, ಕರ್ನಾಟಕದ ಒಂದು ಯೋಜನೆ ಏನಿದೆ, ಇಂಟಗ್ರೇಟೆಡ್ ಟ್ರೈಬಲ್ ಡೆವಲಪ್ಮೆಂಟ್ ಯೋಜನೆ ಅಂತೇಳಿ, ಅದರ ಸಹಯೋಗದೊಂದಿಗೆ ಟ್ರೈಬಲ್ ಹಾಸ್ಪಿಟಲನ್ನು ತೆರೆದಿದೆ. ಹಾಗೆಯೇ ಸಮುದಾಯವನ್ನು ಆಧರಿಸಿದ ಪುನರ್ವಸತೀಕರಣ, ಸಂಚಾರಿ ಆರೋಗ್ಯ ಘಟಕಗಳ ಸ್ಥಾಪನೆ, ಅನಿಮಿಯಾ ರಕ್ತಹೀನತೆ ಸಂಶೋಧನಾ ಕೇಂದ್ರ, ವೈದ್ಯರು ಮತ್ತು ದಾದಿಯರಿಗೆ ತರಬೇತಿ ಕಾರ್ಯಕ್ರಮಗಳನ್ನು ಸಹ ಆಯೋಜಿಸುತ್ತೆ. ಹಾಗೆಯೇ 1986ರಲ್ಲಿ ಆರೋಗ್ಯ ಸಂಬಂಧಿತ ಯೋಜನೆಯ ಫಲವಾಗಿ ಕರುಣಾ ಟ್ರಸ್ಟನ್ನು 86ರಲ್ಲಿ ಸ್ಥಾಪನೆಯನ್ನು ಮಾಡಿತು. ಹಾಗೆಯೇ ಅರುಣಾಚಲ ಪ್ರದೇಶದಲ್ಲಿ ತೇಜು ಅನ್ನುವಂತಹ ಆಸ್ಪತ್ರೆಯನ್ನು ಸ್ಥಾಪನೆ ಮಾಡಿದೆ. ಒಟ್ಟು ಕರ್ನಾಟಕ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ತನ್ನ ಕಾರ್ಯಕ್ರಮಗಳನ್ನು ವಿಸ್ತರಣೆ ಮಾಡಿದೆ. ಹಾಗೆಯೇ ಕೈಗಾರಿಕೆ ಮತ್ತು ತರಬೇತಿಗೆ ಸಂಬಂಧಪಟ್ಟ ಹಾಗೆ ಬಿದಿರು ಕಲೆ, ಇದಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಇರುವಂಥದ್ದು. ಕೈಯಿಂದ ತಯಾರಿಸುವ ಪೇಪರ್ ಘಟಕ, ಜೇನು ಸಾಕಾಣಿಕೆ, CFTRI ಸಹಯೋಗದಲ್ಲಿ ಆಹಾರ ಸಂಸ್ಕರಣೆ, ಎಲೆ ಬಟ್ಟಲು ತಯಾರಿಕೆ, ಅಂದರೆ ಈ ನಾವೇನು ಮುತ್ತುಗದೆಲೆ ಅಂತ ಹೇಳ್ತೀವಿ, ಆ ಥರ ಎಲೆಗಳನ್ನು ತಗೊಂಡು ಕೈಯಲ್ಲಿ ಅದನ್ನು ಕಟ್ಟುವಂಥದ್ದು, ನೇಯ್ಗೆ. ಮತ್ತು ಇವೆಲ್ಲವನ್ನು ಮ್ಯಾನೇಜ್ ಮಾಡಲಿಕ್ಕೆ, ನೋಡ್ಕೊಳ್ಳೋದಕ್ಕೆ ಸೋಲಿಗರ ಅಭಿವೃದ್ಧಿ ಕೇಂದ್ರ ಅಂತ ಅವರ ಸಹಯೋಗದೊಂದಿಗೆ ಅವರನ್ನೇ ಒಳಗೊಂಡಂತೆ ಒಂದು ಸಂಘವನ್ನು ಸಹ ಅಲ್ಲಿ ಕಟ್ಟಿರುವಂಥದ್ದು. ಹಾಗೆಯೇ ಕೇವಲ ಇದಿಷ್ಟೇ ಅಲ್ಲ ಈ ಸಂಘ ಮಾಡ್ತಾ ಇರುವಂಥದ್ದು, ಅಲ್ಲಿ ಪ್ರವಾಸೋದ್ಯಮವನ್ನು ಇಂಪ್ರೂವ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಗೋರುಖಾನ ಟ್ರಸ್ಟ್ ಅಂತೇಳಿ ಒಂದು ಟ್ರಸ್ಟನ್ನು ಸ್ಥಾಪನೆಯನ್ನು ಮಾಡಿದ್ದಾರೆ. ಹೀಗೆ ವಿವೇಕಾನಂದ ಗಿರಿಜನ ಕೇಂದ್ರವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಗಳಿಸಿರುವಂತಹದ್ದು ನಾವು ನೋಡ್ತೀವಿ. ಈಗ ಏನಿಷ್ಟು ತನಕ ನಾವು ನೋಡಿದ್ವಿ, ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೆನಪಿಡಬೇಕಾದಂತಹ ಅಂಶಗಳು. ಅಲ್ಲಿ ಪ್ರಮುಖವಾಗಿ ನಾವು ಬುಡಕಟ್ಟು ಕಲ್ಯಾಣ ಕಾರ್ಯಕ್ರಮಗಳನ್ನು ನೀವು ಗಮನಿಸಿದರೆ, ಅದು ಮೇಯ್ನಾಗಿ ನಾವು ಗಮನಿಸಬೇಕು. ಆರ್ಥಿಕ ಕಾರ್ಯಕ್ರಮಗಳು, 20 ಅಂಶಗಳ ಕಾರ್ಯಕ್ರಮಗಳು, ಮತ್ತು ಲ್ಯಾಂಪ್ಸ್ ಅದನ್ನು ವಿಸ್ತರಿಸಿ ಬರೆಯಿರಿ ಅಂತೇಳಿ ಕೇಳ್ತಾರೆ. ಮತ್ತು ಟ್ರೈಫೆಡ್ನ ಉದ್ದೇಶ ಏನು, ಲ್ಯಾಂಪ್ಸ್ನ ಉದ್ದೇಶ ಏನು ಅಂತೇಳಿ ಕೇಳ್ತಾರೆ. ಮತ್ತು ಇದು 5 ಮಾರ್ಕ್ಸ್ಗೆ 10 ಮತ್ತು 5 ಅಂಕಗಳಿಗೆ ಬರುವಂತಹ ಪ್ರಶ್ನೆ. ಮತ್ತು ನೋಡಿ ಇಲ್ಲಿ ಗಮನಿಸಿ, ವಿಸ್ತರಿಸಿ ಬರೆಯಿರಿ ಲ್ಯಾಂಪ್ಸ್, ಲಾರ್ಜ್ ಏರಿಯಾ ಮಲ್ಟಿಪರ್ಪಸ್ ಸೊಸೈಟೀಸ್, ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್, ಇದು ಮೈಸೂರಲ್ಲಿ ಇರುವಂತಹದ್ದು. ಧನ್ಯವಾದಗಳು.